ಇವತ್ತು ಮೂರು ಕ್ಷೇತ್ರಗಳಲ್ಲಿ ಕರುನಾಡಿನ ಮೂರು ಕ್ಷೇತ್ರಗಳಲ್ಲಿ ಬೈ ಎಲೆಕ್ಷನ್ ಬ್ಯಾಟಲ್ ದೊಡ್ಡ ಪ್ರಮಾಣದಲ್ಲಿ ಗರಿಗೆದರಿದೆ. ಶಿಗ್ಗಾವಿ, ಸಂಡೂರು ಹಾಗೂ ಚನ್ನಪಟ್ಟಣದಲ್ಲಿ ಮತದಾನದ ಹಬ್ಬ. ಸರತಿ ಸಾಲಿನಲ್ಲಿ ನಿಂತು ಮಹಿಳೆಯರು, ವೃದ್ಧರು ವೋಟಿಂಗ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಬೆಳ್ಳಂಬೆಳಗ್ಗೆ ವೀಲ್ ಚೇರ್ ನಲ್ಲಿ ಕೂಡ ಬಂದು ಮತದಾನ ಮಾಡಿದ್ದಾರೆ ವೃದ್ಧೆಯೊಬ್ಬರು. ಮೂರು ಕ್ಷೇತ್ರಗಳಲ್ಲಿ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ 45 ಅಭ್ಯರ್ಥಿಗಳ ಭವಿಷ್ಯವನ್ನ ಬರೆಯೋದಕ್ಕೆ ಆರಂಭ ಮಾಡಿಬಿಟ್ಟಿದ್ದಾರೆ ಮತದಾರರು. ಸೊ ನೋಡ್ತಾ ಇದ್ದೀವಿ, ಪಾಪ ಅಷ್ಟು ವಯಸ್ಸಾಗಿದ್ರು ಕೂಡ ಬಂದು ವೋಟ್ ಮಾಡ್ತಾ ಇದ್ದಾರೆ ಅಲ್ಲಿ ಚನ್ನಪಟ್ಟಣದಲ್ಲಿ. ಹಾಗೆಯೇ ಶಿಗ್ಗಾವಿಯಲ್ಲೂ ಕೂಡ ಭರದಿಂದ ಮತದಾನ ಸಾಗಿದೆ. ಜನ ಬಂದು ವೋಟ್ ಮಾಡ್ತಾ ಇದ್ದಾರೆ. ಪೂಜೆ ಮಾಡ್ತಾ ಇದ್ದಾರೆ, ಆರತಿ ಮಾಡ್ತಾ ಇದ್ದಾರೆ. ತೆಂಗಿನಕಾಯಿ ಮೇಲೆ ಕರ್ಪೂರ ಹಚ್ಚಿ ಶಿಗ್ಗಾವಿಯಿಂದ ಬರ್ತಾ ಇರ್ತಕ್ಕಂಥ ದೃಶ್ಯ. ಒಂದ್ ಕಡೆ ಚನ್ನಪಟ್ಟಣದಲ್ಲಿ ವೀಲ್ ಚೇರ್ ಅಲ್ಲಿ ಬಂದು ವೋಟ್ ಮಾಡ್ತಾ ಇದ್ದಾರೆ. ಚೆನ್ನಾಗಿ ವೋಟಿಂಗ್ ಆಗ್ತಾ ಇದೆ, ನೋಡಿದ್ರೆ ಗೊತ್ತಾಗುತ್ತೆ. ಚನ್ನಪಟ್ಟಣದಲ್ಲಿ ಗೇರಪ್ ಆಗಿದೆ, ಆಲ್ರೆಡಿ ವೋಟಿಂಗ್ ಗೇರಪ್ ಆಗಿದೆ. ಜನ ಬರ್ತಾ ಇದ್ದಾರೆ, ಚೆನ್ನಾಗಿ ವೋಟ್ ಮಾಡ್ತಾ ಇದ್ದಾರೆ. ಇನ್ನು ಶಿಗ್ಗಾವಿಯಲ್ಲಿ ಹಿರಿಯರೊಬ್ಬರು ಬಂದು ಪೂಜೆ ಸಲ್ಲಿಸ್ತಾ ಇದ್ದಾರೆ. ಆರತಿ ಬೆಳಗ್ಗೆ ಪೂಜೆ ಸಲ್ಲಿಸ್ತಾ ಇರುವಂತಹ ದೃಶ್ಯಗಳು ಬರ್ತಾ ಇದೆ. ಶಿಗ್ಗಾವಿಯಿಂದ ಬರ್ತಾ ಇರ್ತಕ್ಕಂಥದ್ದು ಅವರವರ ನಂಬಿಕೆ, ಅವರವರ ಶ್ರದ್ಧೆ. ಮತದಾನ ಕೇಂದ್ರದ ಹೊರಗಡೆ ಈ ರೀತಿ ತೆಂಗಿನಕಾಯಿ ಮೇಲೆ ಕರ್ಪೂರ ಇಟ್ಟು ಆರತಿ ಬೆಳಗ್ತಾ ಇದ್ದಾರೆ. ಮತದಾನದ ಕೇಂದ್ರಕ್ಕೇನೆ ಆರತಿ ಬೆಳಗ್ತಾ ಇದ್ದಾರೆ. ಅಪ್ಡೇಟ್ ಪಡ್ಕೊಂಡು ನಾವು ಫೀಲ್ಡ್ ಅಲ್ಲಿ ಏನಾಗ್ತಾ ಇದೆ ಅಂತ ನಮ್ಮ ಪ್ರತಿನಿಧಿಗಳು ವಿಜಯ್ ಜೊನ್ನಹಳ್ಳಿ ಹಾಗೂ ರಂಜಿತ್ ಶಿರಿಯಾರ್ ಇಬ್ರು ಕೂಡ ಕನೆಕ್ಟ್ ಆಗಿದ್ದಾರೆ. ಲೆಟ್ಸ್ ಗೋ ಟು ವಿಜಯ್. ಫಸ್ಟ್, ಚನ್ನಪಟ್ಟಣದಲ್ಲಿ ಯಾವ ರೀತಿ ಮತದಾನ ಗರಿಗೆದರಿದೆ? ಆಲ್ರೆಡಿ ಗೇರಪ್ ಆಗಿದೆಯಾ? ಜನ ಬರ್ತಾ ಇದ್ದಾರಾ? ಹೇಗ್ ನಡೀತಾ ಇದೆ ವಿಜಯ್? ಶ್ರೀಲಕ್ಷ್ಮಿ, ತೀವ್ರ ಜಿದ್ದಾಜಿದ್ದಿನ ಹಣಾಹಣಿ ಕ್ಷೇತ್ರ ಆಗಿರುವಂತಹ ಚನ್ನಪಟ್ಟಣ ವಿಧಾನಸಭಾ ಉಪಚುನಾವಣೆಯ ಮತಗಟ್ಟೆಗಳಲ್ಲಿ ನಾನಿದ್ದೇನೆ. ಬೆಳಗಿಂದಲೂ ಕೂಡ ಬಿರುಸಿನ ಮತದಾನ ಆರಂಭ ಆಗಿರುವಂಥದ್ದು. ಶ್ರೀಲಕ್ಷ್ಮಿ, 276 ಬೂತ್ಗಳಿರುವಂಥದ್ದು. ಪ್ರತಿ ಬೂತ್ನಲ್ಲೂ ಕೂಡ ವೆಬ್ ಕಾಸ್ಟಿಂಗ್ ಇರುವಂಥದ್ದು. ಅಂದರೆ ಪ್ರತಿ ಬೂತ್ನಲ್ಲೂ ಕೂಡ ಮತದಾನಕ್ಕೆ ಸಂಬಂಧಪಟ್ಟಂತೆ CC ಕ್ಯಾಮ್ರಾಗಳನ್ನು ಹಾಕಿರುವಂಥದ್ದು, ವೆಬ್ ಕಾಸ್ಟಿಂಗ್ ಇರುವಂಥದ್ದು. ಸೂಕ್ಷ್ಮ ಕ್ಷೇತ್ರ ಆಗಿರುವಂಥ ಹಿನ್ನೆಲೆಯಲ್ಲಿ ಈ ರೀತಿ ಬಿಗಿ ಕ್ರಮಗಳನ್ನು ಕೈಗೊಂಡಿರುವಂಥದ್ದು ನೋಡ್ತಾ ಇರ್ಬೋದು. ದೊಡ್ಡಮಳೂರು ಕ್ಷೇತ್ರದ ಎಕ್ಸಾಕ್ಟ್ ಆಗಿರುವಂಥದ್ದು. ಇಲ್ಲಿ 2200 ಮತಗಳಿರುವಂಥದ್ದು. ಸಂಪೂರ್ಣವಾಗಿ ಏನು 2 ಮತ ಬೂತ್ಗಳಲ್ಲಿ ಕೂಡ ಕ್ಯೂ ನಿಂತಿರುವಂಥದ್ದು. ಬೆಳಗ್ಗೆನೇ ಕೂಡ ಆರಂಭದಲ್ಲೇ ಕೂಡ ಬಂದು ಮತ ಚಲಾಯಿಸ್ತಾ ಇರುವಂಥದ್ದು. ವೀಲ್ ಚೇರ್ನಲ್ಲಿ ಬಂದು ಮತ ಚಲಾಯಿಸ್ತಾ ಇರುವಂಥದ್ದು. ನಾನೀಗ ಏನು ಕ್ಯೂನಲ್ಲಿ ನಿಂತಿರುವಂಥ ಮತದಾರರು ಮಾತಾಡ್ತೀನಿ. ಈ ಅಜ್ಜಿ, 96 ವರ್ಷದ ಅಜ್ಜಿ ಬಂದು ಮತ ಚಲಾಯಿಸಿರುವಂಥದ್ದು ಉತ್ಸಾಹ. ಅಜ್ಜಿ, ಮುಂದೆ ಬನ್ನಿ, ಕೂತ್ಕೊಳ್ಳಿ ಅಜ್ಜಿ. ಎಷ್ಟು ವರ್ಷ ಅಜ್ಜಿ ನಿಮ್ಗೆ? 96 ವರ್ಷನಾ? ಪ್ರತಿ ವರ್ಷ ಬಂದು ಮತ ಚಲಾಯಿಸ್ತೀರಾ? ನೀವು ಒಳಗಡೆ ಯಾವುದು ಕೂಡ ತೊಂದರೆ ಏನಿಲ್ಲ, ಎಲ್ಲ ಕೂಡ ಆಗಿದಾರಾ? ಏನ್ ಹೇಳ್ತೀರಾ ಈಗಿನ ಹುಡುಗರಿಗೆ, ಈಗಿನ ಯುವಕರಿಗೆ, ಹುಡುಗರಿಗೆ ಏನಂತ ಹೇಳ್ತೀರಾ? ಏನು ಹೇಳ್ಬೇಕು ಅಂತ ಈಗಿನ ಹುಡುಗರಿಗೆ ಗೊತ್ತಾಗಲ್ಲ ಕಣಪ್ಪ. ಪ್ರತಿ ವರ್ಷನೂ ಬಂದು ಮತ ಚಲಾಯಿಸ್ತೀರಾ? ಪ್ರತಿ ವರ್ಷನೂ ಹಾಕ್ತೀನಿ. ಶ್ರೀಲಕ್ಷ್ಮಿ, 96 ವರ್ಷ ಅಜ್ಜಿಗೆ ಬಂದು ಮತ ಚಲಾಯಿಸಿರುವಂಥದ್ದು. ಅಂದರೆ ಉತ್ಸಾಹದಿಂದ ಮತ ಚಲಾಯಿಸ್ತಾ ಇರುವಂಥದ್ದು. ಬೆಳಗ್ಗೆ ಆರಂಭ 7 ಗಂಟೆಯಿಂದ ಇದೇ ರೀತಿ ಕ್ಯೂನಲ್ಲಿ ಮತದಾರರು ಇರುವಂಥದ್ದು. ಅಂದರೆ ಉತ್ಸಾಹದಿಂದ, ಬಿರುಸಿನಿಂದ ಮತ ಚಲಾಯಿಸ್ತಾ ಇರುವಂಥದ್ದು. ಬಹುತೇಕವಾಗಿ ಈಗಿನ ಮತದಾರರಲ್ಲಿರುವಂಥ ಉತ್ಸಾಹ ನೋಡಿದ್ರೆ ಇರುವಂಥ 2200 ಮತಗಳಲ್ಲಿ ಬಹುತೇಕ 99-100% ಮತ ಆಗುವಂಥ ಸಾಧ್ಯತೆ ಇರುವಂಥದ್ದು. ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರು ಕೂಡ ಬಂದು ಮತ ಹಾಕಬೇಕು. ಈ ಹಿನ್ನೆಲೆಯಲ್ಲಿ ಈಗ ಮತದಾರರಲ್ಲಿ ಬೆಳಗಿಂದಲೂ ಕೂಡ ಉತ್ಸಾಹ ತುಂಬಿರುವಂಥದ್ದು. ಸಹಜವಾಗಿ ಉಪಚುನಾವಣೆಗಳಲ್ಲಿ ಜನರಲ್ ಎಲೆಕ್ಷನ್ ನಡೆಯೋದಕ್ಕಿಂತ ಹೆಚ್ಚಾಗಿ ಉಪಚುನಾವಣೆಯಲ್ಲಿ ಮತದಾನ ಪ್ರಮಾಣ ಹೆಚ್ಚಾಗುತ್ತೆ. ಮತ್ತು ಯಾವುದೂ ಕೂಡ ಅಹಿತಕರ ಘಟನೆ ಸಂಭವಿಸದ ರೀತಿಯಲ್ಲಿ ಮುಂಜಾಗೃತ ಕ್ರಮ ಕೈಗೊಂಡಿರುವಂಥದ್ದು ನೋಡ್ತಾ ಇರ್ಬೋದು. ಆರಂಭದಲ್ಲಿ ಮತದಾನಕ್ಕೆ ಎಂಟ್ರಿ ಆರಂಭದಲ್ಲಿ ಕೂಡ 2 CASF ಸಿಬ್ಬಂದಿಯನ್ನ ನಿಯೋಜನೆ ಮಾಡಿರುವಂಥದ್ದು. ಅಂದರೆ ಯಾರೂ ಕೂಡ ಅಶಾಂತಿ ಉಂಟಾಗಬಾರ್ದು, ವಾತಾವರಣ ಕೆಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಕೂಡ CSF ಸಿಬ್ಬಂದಿಯನ್ನ ಆಯೋಜನೆ ಮಾಡಿರುವಂಥದ್ದು. ಪ್ರತಿ ಬೂತ್ನಲ್ಲೂ ಕೂಡ 2-3 CSF ಸಿಬ್ಬಂದಿ ಇರ್ತಾರೆ ಮತ್ತು ಸ್ಥಳೀಯ ಪೊಲೀಸರು ಇರುವಂಥದ್ದು. ಈ ನಿಟ್ಟಿನಲ್ಲಿ ಚನ್ನಪಟ್ಟಣ ವಿಧಾನಸಭಾ ಉಪಚುನಾವಣೆಯಲ್ಲಿ ಬಿರುಸಿನ ಮತದಾನ ಜೋರಾಗಿರುವಂಥದ್ದು ಶ್ರೀಲಕ್ಷ್ಮಿ.
ಇವತ್ತು 3 ಕ್ಷೇತ್ರಗಳಲ್ಲಿ ಕರುನಾಡಿನ 3 ಕ್ಷೇತ್ರಗಳಲ್ಲಿ ಬೈ ಎಲೆಕ್ಷನ್ ಬ್ಯಾಟಲ್ ದೊಡ್ಡ ಪ್ರಮಾಣದಲ್ಲಿ ಗರಿಗೆದರಿದೆ. ಶಿಗ್ಗಾವಿ, ಸಂಡೂರು ಹಾಗೂ ಚನ್ನಪಟ್ಟಣದಲ್ಲಿ ಮತದಾನದ ಹಬ್ಬ. ಸರತಿ ಸಾಲಿನಲ್ಲಿ ನಿಂತು ಮಹಿಳೆಯರು, ವೃದ್ಧರು ವೋಟಿಂಗ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಬೆಳ್ಳಂಬೆಳಗ್ಗೆ ವೀಲ್ ಚೇರ್ನಲ್ಲಿ ಕೂಡ ಬಂದು ಮತದಾನ ಮಾಡಿದ್ದಾರೆ ವೃದ್ಧೆಯೊಬ್ಬರು. 3 ಕ್ಷೇತ್ರಗಳಲ್ಲಿ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ 45 ಅಭ್ಯರ್ಥಿಗಳ ಭವಿಷ್ಯವನ್ನ ಬರೆಯೋದಕ್ಕೆ ಆರಂಭ ಮಾಡಿಬಿಟ್ಟಿದ್ದಾರೆ ಮತದಾರರು. ಸೊ ನೋಡ್ತಾ ಇದ್ದೀವಿ, ಪಾಪ ಅಷ್ಟು ವಯಸ್ಸಾಗಿದ್ರು ಕೂಡ ಬಂದು ವೋಟ್ ಮಾಡ್ತಾ ಇದ್ದಾರೆ ಅಲ್ಲಿ ಚನ್ನಪಟ್ಟಣದಲ್ಲಿ. ಹಾಗೆಯೇ ಶಿಗ್ಗಾವಿಯಲ್ಲೂ ಕೂಡ ಭರದಿಂದ ಮತದಾನ ಸಾಗಿದೆ, ಜನ ಬಂದು ವೋಟ್ ಮಾಡ್ತಾ ಇದ್ದಾರೆ. ಪೂಜೆ ಮಾಡ್ತಾ ಇದ್ದಾರೆ, ಆರತಿ ಮಾಡ್ತಾ ಇದ್ದಾರೆ, ತೆಂಗಿನಕಾಯಿ ಮೇಲೆ ಕರ್ಪೂರ ಹಚ್ಚಿ. ಶಿಗ್ಗಾವಿಯಿಂದ ಬರ್ತಾ ಇರ್ತಕ್ಕಂಥ ದೃಶ್ಯ. ಒಂದ್ ಕಡೆ ಚನ್ನಪಟ್ಟಣದಲ್ಲಿ ವೀಲ್ ಚೇರಲ್ಲಿ ಬಂದು ವೋಟ್ ಮಾಡ್ತಾ ಇದ್ದಾರೆ. ಚೆನ್ನಾಗಿ ವೋಟಿಂಗ್ ಆಗ್ತಾ ಇದೆ, ನೋಡಿದ್ರೆ ಗೊತ್ತಾಗುತ್ತೆ. ಚನ್ನಪಟ್ಟಣದಲ್ಲಿ ಗೇರಪ್ ಆಗಿದೆ, ಆಲ್ರೆಡಿ ವೋಟಿಂಗ್ ಗೇರಪ್ ಆಗಿದೆ, ಜನ ಬರ್ತಾ ಇದ್ದಾರೆ, ಚೆನ್ನಾಗಿ ವೋಟ್ ಮಾಡ್ತಾ ಇದ್ದಾರೆ. ಇನ್ನು ಶಿಗ್ಗಾವಿಯಲ್ಲಿ ಹಿರಿಯರೊಬ್ಬರು ಬಂದು ಪೂಜೆ ಸಲ್ಲಿಸ್ತಾ ಇದ್ದಾರೆ. ಆರತಿ ಬೆಳಗ್ಗೆ ಪೂಜೆ ಸಲ್ಲಿಸ್ತಾ ಇರುವಂತಹ ದೃಶ್ಯಗಳು ಬರ್ತಾ ಇದೆ. ಶಿಗ್ಗಾವಿಯಿಂದ ಬರ್ತಾ ಇರ್ತಕ್ಕಂಥದ್ದು. ಅವರವರ ನಂಬಿಕೆ, ಅವರವರ ಶ್ರದ್ಧೆ. ಮತದಾನ ಕೇಂದ್ರದ ಹೊರಗಡೆ ಈ ರೀತಿ ತೆಂಗಿನಕಾಯಿ ಮೇಲೆ ಕರ್ಪೂರ ಇಟ್ಟು ಆರತಿ ಬೆಳಗ್ತಾ ಇದ್ದಾರೆ. ಮತದಾನದ ಕೇಂದ್ರಕ್ಕೇನೆ ಆರತಿ ಬೆಳಗ್ತಾ ಇದ್ದಾರೆ. ಅಪ್ಡೇಟ್ ಪಡ್ಕೊಂಡು ನಾವು ಫೀಲ್ಡ್ ಅಲ್ಲಿ ಏನಾಗ್ತಾ ಇದೆ ಅಂತ ನಮ್ಮ ಪ್ರತಿನಿಧಿಗಳು ವಿಜಯ್ ಜೊನ್ನಹಳ್ಳಿಯ ಹಾಗೂ ರಂಜಿತ್ ಶಿರಿಯಾರ್ ಇಬ್ರು ಕೂಡ ಕನೆಕ್ಟ್ ಆಗಿದ್ದಾರೆ. ಲೆಟ್ಸ್ ಗೋ ಟು ವಿಜಯ್ ಫಸ್ಟ್. ಚನ್ನಪಟ್ಟಣದಲ್ಲಿ ಯಾವ ರೀತಿ ಮತದಾನ ಗರಿಗೆದರಿದೆ? ಆಲ್ರೆಡಿ ಗೇರಪ್ ಆಗಿದೆಯಾ? ಜನ ಬರ್ತಾ ಇದ್ದಾರಾ? ಹೇಗ್ ನಡೀತಾ ಇದೆ ವಿಜಯ್? ಶ್ರೀಲಕ್ಷ್ಮಿ, ತೀವ್ರ ಜಿದ್ದಾಜಿದ್ದಿನ ಹಣಾಹಣಿ ಕ್ಷೇತ್ರ ಆಗಿರುವಂತಹ ಚನ್ನಪಟ್ಟಣ ವಿಧಾನಸಭಾ ಉಪಚುನಾವಣೆಯ ಮತಗಟ್ಟೆಗಳಲ್ಲಿ ನಾನಿದ್ದೇನೆ. ಬೆಳಗಿಂದಲೂ ಕೂಡ ಬಿರುಸಿನ ಮತದಾನ ಆರಂಭ ಆಗಿರುವಂಥದ್ದು. ಶ್ರೀಲಕ್ಷ್ಮಿ, 276 ಬೂತ್ಗಳಿರುವಂಥದ್ದು. ಪ್ರತಿ ಬೂತ್ನಲ್ಲೂ ಕೂಡ ವೆಬ್ ಕಾಸ್ಟಿಂಗ್ ಇರುವಂಥದ್ದು. ಅಂದರೆ ಪ್ರತಿ ಬೂತ್ನಲ್ಲೂ ಕೂಡ ಮತದಾನಕ್ಕೆ ಸಂಬಂಧಪಟ್ಟಂತೆ CC ಕ್ಯಾಮ್ರಾಗಳನ್ನು ಹಾಕಿರುವಂಥದ್ದು, ವೆಬ್ ಕಾಸ್ಟಿಂಗ್ ಇರುವಂಥದ್ದು. ಸೂಕ್ಷ್ಮ ಕ್ಷೇತ್ರ ಆಗಿರುವಂಥ ಹಿನ್ನೆಲೆಯಲ್ಲಿ ಈ ರೀತಿ ಬಿಗಿ ಕ್ರಮಗಳನ್ನು ಕೈಗೊಂಡಿರುವಂಥದ್ದು ನೋಡ್ತಾ ಇರ್ಬೋದು. ದೊಡ್ಡಮಳ್ಳೂರು ಕ್ಷೇತ್ರ ಎಕ್ಸಾಕ್ಟ್ ಆಗಿರುವಂಥದ್ದು. ಇಲ್ಲಿ 2200 ಮತಗಳಿರುವಂಥದ್ದು. ಸಂಪೂರ್ಣವಾಗಿ ಏನು 2 ಮತ ಬೂತ್ಗಳಲ್ಲಿ ಕೂಡ ಕ್ಯೂ ನಿಂತಿರುವಂಥದ್ದು. ಬೆಳಗ್ಗೆನೇ ಕೂಡ ಆರಂಭದಲ್ಲೇ ಕೂಡ ಬಂದು ಮತ ಚಲಾಯಿಸ್ತಾ ಇರುವಂಥದ್ದು, ವೀಲ್ ಚೇರ್ನಲ್ಲಿ ಬಂದು ಮತ ಚಲಾಯಿಸ್ತಾ ಇರುವಂಥದ್ದು. ನಾನೀಗ ಏನು ಕ್ಯೂನಲ್ಲಿ ನಿಂತಿರುವಂಥ ಮತದಾರರು ಮಾತಾಡ್ತೀನಿ. ಈ ಅಜ್ಜಿ 96 ವರ್ಷದ ಅಜ್ಜಿ ಬಂದು ಮತ ಚಲಾಯಿಸಿರುವಂಥದ್ದು ಉತ್ಸಾಹ. ಅಜ್ಜಿ ಮುಂದೆ ಬನ್ನಿ, ಕೂತ್ಕೊಳ್ಳಿ ಅಜ್ಜಿ. ಎಷ್ಟು ವರ್ಷ ಅಜ್ಜಿ ನಿಮ್ಗೆ? 96 ವರ್ಷನಾ? ಪ್ರತಿ ವರ್ಷ ಬಂದು ಮತ ಚಲಾಯಿಸ್ತೀರಾ? ಒಳಗಡೆ ಯಾವುದು ಕೂಡ ತೊಂದರೆ ಏನಿಲ್ಲ, ಎಲ್ಲ ಕೂಡ ಆಗಿದಾರ? ಏನ್ ಹೇಳ್ತೀರಾ ಈಗಿನ ಹುಡುಗರಿಗೆ, ಈಗಿನ ಯುವಕರಿಗೆ, ಹುಡುಗರಿಗೆ ಏನಂತ ಹೇಳ್ತೀರಾ? ಏನು ಹೇಳ್ಬೇಕು ಅಂತ ಈಗಿನ ಹುಡುಗರಿಗೆ ಗೊತ್ತಾಗಲ್ಲ ಕಣಪ್ಪ. ಪ್ರತಿ ವರ್ಷನೂ ಬಂದು ಮತ ಚಲಾಯಿಸ್ತೀರಾ? ಪ್ರತಿ ವರ್ಷನೂ ಹಾಕ್ತೀನಿ. ಶ್ರೀಲಕ್ಷ್ಮಿ, 96 ವರ್ಷ ಅಜ್ಜಿಗೆ ಬಂದು ಮತ ಚಲಾಯಿಸಿರುವಂಥದ್ದು. ಅಂದರೆ ಉತ್ಸಾಹದಿಂದ ಮತ ಚಲಾಯಿಸ್ತಾ ಇರುವಂಥದ್ದು. ಬೆಳಗ್ಗೆ ಆರಂಭ 7 ಗಂಟೆಯಿಂದ ಇದೇ ರೀತಿ ಕ್ಯೂನಲ್ಲಿ ಮತದಾರರು ಇರುವಂಥದ್ದು. ಅಂದರೆ ಉತ್ಸಾಹದಿಂದ ಬಿರುಸಿನಿಂದ ಮತ ಚಲಾಯಿಸ್ತಾ ಇರುವಂಥದ್ದು. ಬಹುತೇಕವಾಗಿ ಈಗಿನ ಮತದಾರರಲ್ಲಿರುವಂಥ ಉತ್ಸಾಹ ನೋಡಿದ್ರೆ ಇರುವಂಥ 2200 ಮತಗಳಲ್ಲಿ ಬಹುತೇಕ 99-100% ಮತ ಆಗುವಂಥ ಸಾಧ್ಯತೆ ಇರುವಂಥದ್ದು. ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರು ಕೂಡ ಬಂದು ಮತ ಹಾಕಬೇಕು. ಈ ಹಿನ್ನೆಲೆಯಲ್ಲಿ ಈಗ ಮತದಾರರಲ್ಲಿ ಬೆಳಗಿಂದಲೂ ಕೂಡ ಉತ್ಸಾಹ ತುಂಬಿರುವಂಥದ್ದು. ಸಹಜವಾಗಿ ಉಪಚುನಾವಣೆಗಳಲ್ಲಿ ಜನರಲ್ ಎಲೆಕ್ಷನ್ ನಡೆಯೋದಕ್ಕಿಂತ ಹೆಚ್ಚಾಗಿ ಉಪಚುನಾವಣೆಯಲ್ಲಿ ಮತದಾನ ಪ್ರಮಾಣ ಹೆಚ್ಚಾಗುತ್ತೆ. ಮತ್ತು ಯಾವುದೂ ಕೂಡ ಅಹಿತಕರ ಘಟನೆ ಸಂಭವಿಸದ ರೀತಿಯಲ್ಲಿ ಮುಂಜಾಗೃತ ಕ್ರಮ ಕೈಗೊಂಡಿರುವಂಥದ್ದು ನೋಡ್ತಾ ಇರ್ಬೋದು. ಆರಂಭದಲ್ಲಿ ಮತದಾನಕ್ಕೆ ಎಂಟ್ರಿ ಆರಂಭದಲ್ಲಿ ಕೂಡ 2 CASF ಸಿಬ್ಬಂದಿಯನ್ನ ನಿಯೋಜನೆ ಮಾಡಿರುವಂಥದ್ದು. ಅಂದರೆ ಯಾರೂ ಕೂಡ ಅಶಾಂತಿ ಉಂಟಾಗಬಾರ್ದು, ವಾತಾವರಣ ಕೆಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಕೂಡ CSF ಸಿಬ್ಬಂದಿಯನ್ನ ಆಯೋಜನೆ ಮಾಡಿರುವಂಥದ್ದು. ಪ್ರತಿ ಬೂತ್ನಲ್ಲೂ ಕೂಡ 2-3 CSF ಸಿಬ್ಬಂದಿ ಇರ್ತಾರೆ ಮತ್ತು ಸ್ಥಳೀಯ ಪೊಲೀಸರು ಇರುವಂಥದ್ದು. ಈ ನಿಟ್ಟಿನಲ್ಲಿ ಚನ್ನಪಟ್ಟಣ ವಿಧಾನಸಭಾ ಉಪಚುನಾವಣೆಯಲ್ಲಿ ಬಿರುಸಿನ ಮತದಾನ ಜೋರಾಗಿರುವಂಥದ್ದು ಶ್ರೀಲಕ್ಷ್ಮಿ.